ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನರೇಶ್ ಅವರು. ನರೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಯಾವ ಏರಿಯಾದಲ್ಲಿರೋ ತಾವು? ಸರ್ ಈಗ ಕುಂಬಾರ ಕೊಪ್ಪಲಲ್ಲಿ ಅಂಗಡಿ ಇದೆ, ಮನೆ ಮಂಚೇಗೌಡನ ಕೊಪ್ಪಲಲ್ಲಿ ಇದೆ. ಹೌದಾ, ಕುಂಬಾರ ಕೊಪ್ಪಲು. ಇನ್ನೊಂದು ಯಾವುದು? ಮಂಚೇಗೌಡನ ಕೊಪ್ಪಲು ಮನೆ. ಮಂಚೇಗೌಡನ ಕೊಪ್ಪಲು. ಏನು ಅಂಗಡಿ? ಸರ್ ಟೈಲರಿಂಗ್ ಅಂಗಡಿ ಇದೆ. ಹೌದಾ, ಹಾಂ ಹಾಂ ಹಾಂ. ಟೈಲರಿಂಗು ನಿಮ್ಮ ಮನೆತನದ ಬಿಸಿನೆಸ್ಸಾ? ಹೌದು ಸರ್, ನಮ್ಮ ಕಸಬೆ ಟೈಲರಿಂಗು. ಕಸಬು ಮೊದಲಿಂದಾನೆ? ಹೌದು. ಯಾರು ಮಾಡ್ತಿದ್ರು ಮೊದಲು? ನಮ್ಮ ತಂದೆ, ನಮ್ಮ ತಾತ ಅವರೆಲ್ಲ ಅದೇ ಕೆಲಸ. ತಾತನೂ ಮಾಡ್ತಿದ್ರಾ? ಓಕೆ ಓಕೆ. ನಮ್ಮ ಕುಲ ಕಸಬೆ ಅದು. ಕುಲ ಕಸಬು. ಹೌದು ಸರ್. ವಿಶೇಷವಾಗಿ ಈ ಟೇಲರಿಂಗ್ ಹೆಂಗಂದ್ರೆ ಎಲ್ಲೋ ಒಂದು ಕಡೆ ಹೋಗಿ ಕಲ್ತಿರ್ತಾರೆ. ಕಲ್ತಾಗ ಅವರು ಅದನ್ನು ಶುರು ಮಾಡಿಬಿಡ್ತಾರೆ. ಅಂದರೆ ಭಾಳ ಚೆನ್ನಾಗಿ ಹೊಲಿತಾನಪ್ಪ ಹುಡುಗ ಅಂತ ಸಣ್ಣವಿದ್ದಾಗ ಅಥವಾ ಕಲಿತಾ ಇರಬೇಕಾದ್ರೆ ಯಾರಾದರೂ ಕಲಿಸೋರು ಹೇಳಿಬಿಟ್ರೆ ಆಯಿತು, ನಾನೇ ಒಂದು ಸ್ವಂತ ಉದ್ಯೋಗ ಶುರು ಮಾಡಬೇಕು ಅಂತ ಹೇಳಿ ಶುರು ಮಾಡಿರ್ತಾರೆ. ಅದೀಗ ತಾತ ಮತ್ತು ನಿಮ್ಮ ತಂದೆ ಅವರೆಲ್ಲ ಮಾಡ್ತಿದ್ರಲ್ಲ, ನೀವು ಕಲಿಯಕ್ಕೆ ಶುರು ಮಾಡಿದ್ದು ಯಾವ ವರ್ಷ? ಎಷ್ಟನೇ ವಯಸ್ಸಲ್ಲಿ ನೀವು ಕಲಿಯಕ್ಕೆ ಶುರು ಮಾಡಿದ್ರಿ? ನಾನು ಕಮ್ಮಿ ಅಂದ್ರೆ 20ನೇ ವರ್ಷದಿಂದ ನಾನು ಕಲಿಯಕ್ಕೆ ಶುರು. ನಿಮಗೆ 20 ಆದಾಗ? ಅದ್ರ ಮುಂಚೆ ಏನ್ ಮಾಡ್ತಿದ್ರಿ, ನೋಡ್ತಿದ್ರಿ, ಏನ್ ಗಮನಿಸ್ತಿದ್ರಿ? ಸುಮ್ಮನೆ ಅಂಗಡಿ ನಮ್ಮ ತಂದೆಗೆ ಊಟ, ನಮ್ಮ ತಂದೆ ಸಿಟಿಲಿ ಕೆಲಸ ಮಾಡ್ತಿದ್ರು. ಅವ್ರಿಗೆ ಸ್ಕೂಲಿಂದ ಊಟ ಕೊಟ್ಟು ಬರೋದು ಅಷ್ಟೇ ಮಾಡ್ತಿದ್ದು. ಆಮೇಲೆ ಕಂಟಿನ್ಯೂ ಆಗ ಹೆಂಗ್ ಕಲಿಬೇಕಂತ ಯಾಕೆ ಅನಿಸ್ತು? ಅದಕ್ಕೆ ಕುಲಕಸುಬು ಅಂತ ಇದೇ ನಿಜ. ಆ ತಂದೆ ಏನಾದ್ರು ನೀನು ಕಲಿಬೇಕಂತಂದ್ರ? ಆ ಥರ ಏನಿಲ್ಲ, ಸ್ಕೂಲ್ನ ಇದು ಮಾಡ್ಬಿಟ್ಟು ಬಿಟ್ಬಿಟ್ಟೆ. ಅವಾಗ ಕಂಟಿನ್ಯೂ ಸ್ಕೂಲ್ ಬಿಟ್ಬಿಟ್ರಾ? ಅವಾಗಿಂದ ಕಂಟಿನ್ಯೂ. ಮನೆಯದೊಂದು ಜವಾಬ್ದಾರಿ ಒತ್ಕೋಪ್ಪ ನೀನು ಅಂತಂತ ಹೇಳಿ. ಅಂದ್ರೆ ಅವಾಗ ಹೆಂಗಿತ್ತು ಅಂದ್ರೆ ಅವ್ರು ಮಾಡ್ತಿರೋ ಕಸಬನ್ನ ಮುಂದುವರ್ಸ್ಕೊಂಡು ಹೋಗೋದೇ ಒಂದಿತ್ತು, ಅದೇ ಜವಾಬ್ದಾರಿಗಳಿದ್ವು. ಅವ್ರ ಅಂಗಡಿ ಇಟ್ಟು ಅಲ್ಲಿ ಕುಂಬಾರ ಕೊಪ್ಪಲಲ್ಲಿ. ಅಲ್ಲೇ ನಾವು 30 ವರ್ಷದ ಮೇಲಾಯ್ತು. ಅದು ಕಂಟಿನ್ಯೂ ಮಾಡ್ಕೊಂಡು ಈಗಲೂ ನಡ್ಸ್ಕೊಂಡು ಹೋಗ್ತಾ ಇದೀವಿ. ನನ್ನ ನಡುವೆ ಬಟ್ಟೆ ಬರೆ ಬಿಸ್ನೆಸ್ಗಳು ಎಲ್ಲ ತುಂಬ ಜಾಸ್ತಿ ಆದವು. ಎಲ್ಲ ಕಡೆನೂ ರೆಡಿಮೇಡ್ ಬಟ್ಟೆಗಳು ಸಿಗ್ತವೆ ಅಂತಂತ ಹೇಳಿ ಬಂದಾಗ ನಿಮಗೆ ಏನು ಅನ್ನಿಸ್ತು? ಈಗ ಸದ್ಯಕ್ಕಂತೂ ಹೊಲಸೋರೆಲ್ಲ ಹೊಲಿಸ್ತಾರೆ ಅಂತನೋ ಕಲ್ಪನೆ ಈಗ ಇದೆ. ಮೊದಲಿಗೆ ಎಲ್ಲೋ ಕಡೆನೂ ರೆಡಿಮೇಡ್ ಬಟ್ಟೆಗಳೇ ಬರ್ತವೆ, ಎಲ್ಲ ಕಡೆನೂ ಇನ್ನೇನು ಟೇಲರ್ಗಳಿಗೆ ತೊಂದರೆನೇ ಆಯಿತು ಅಂತಂತ ಹೇಳಿ ಹೇಳೋದನ್ನೆಲ್ಲ ಕೇಳ್ತಿದ್ವಿ ಮೊದಲೆಲ್ಲ. ಅವಾಗ ಏನು ಅನ್ನಿಸ್ತು ನಿಮಗೆ? ಇಲ್ಲ, ನಮ್ಗೆ ಆ ಥರ ಆಗಿಲ್ಲ. ಹಾಗೇ ಇಲ್ಲ. ಯಾಕಂದ್ರೆ ನಮ್ಗೆ ಹಳೇ ಕಸ್ಟಮರ್ ಇದ್ದಾರೆ. ಮತ್ತೆ ಏನಾದ್ರು ಹೊಲಿಸೋದೇನೆ ಕಂಫರ್ಟಬಲ್ ಅಂತ ಒಂದು ಲೆಕ್ಕಾಚಾರ ಇದೆ. ಅವ್ರು ಹೊಲಿಸ್ತಾರೆ ಸರ್. ಅದು ಗೊತ್ತಿತ್ತು ನಿಮಗೆ? ಅಲ್ಲ, ಅದೇ ರೆಡಿಮೇಡ್ ಬಟ್ಟೆ ನಾವು ಕೆಲವೊಬ್ಬರೆಲ್ಲ ಬಟ್ಟೆ ಹಾಕೊಂಡಾಗ ಎಲ್ಲಿ ತೊಗೊಂಡೆಪ್ಪ ಅಂತಂದಾಗ ಹಿಂಗೆ ರೆಡಿಮೇಡ್ ತೊಗೊಂಡೆ ಅಂತಂದಾಗ ಏನು ಭಾರಿ ಕರೆಕ್ಟಾಗಿ ಕೂತಿದೆಯಲ್ಲ ಅಂತಂತಾರೆ ಕೆಲವೊಬ್ರು. ಅದು ಅವ್ರ ಕೆಲವು ಬಾಡಿಗಳಿಗೆ ಮಾತ್ರ ಹಂಗೆ ಸರಿಯಾಗಿ ಹೊಂದಿಕೆ ಆಗುವಂಗೆ ಬಟ್ಟೆ ಕೂತ್ಕೊಳ್ತಾವ, ಅಥವಾ ಅದರಲ್ಲಿ ಏನಾದ್ರು ಅಲ್ಟ್ರೇಷನ್ ಮಾಡಬೇಕಾಗತ್ತೆ. ಎಷ್ಟೋ ಸಲ ನಮ್ಮ ಅನೇಕ ಸ್ನೇಹಿತರು ಮೊದಲೇ ತಯಾರಾದಂಥ ರೆಡಿಮೇಡ್ ಬಟ್ಟೆಗಳನ್ನೇ ಹಾಕ್ಕೊಂಡು ಕರೆಕ್ಟಾಗಿ ಇರ್ತಾರೆ. ಅದು ಹೆಂಗದು? ಯಾವ ರೀತಿ ಸೈಜ್ಗಳನ್ನು ತೊಗೋತಾರೆ ಅವರು? ಸರ್ ಆ ಥರ ಇಲ್ಲ, ರೆಡಿಮೇಡ್ ತೊಗೊಂಡೆ ಕಂಫರ್ಟಬಲ್ ಆಲ್ಟ್ರೇಷನ್ ಮಾಡಿಸ್ತಾರೆ. ಮಾಡಿಸ್ತೇನೆ ಹಂಗೆ ಇರ್ಲಿ ಬಿಡೋಣ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮಾಡಿಸಲ್ಲ ಅಂದ್ರೆ ನಾವು ಅದು ನಿಮ್ಮಂತವ್ರಿಗೆ ಗೊತ್ತಾಗತ್ತೆ ಈ ಬಟ್ಟೆ ಹೆಚ್ಚು ಕಡಿಮೆ ಆಗಿದೆ ಅಂತ. ನಮ್ಗೆ ಗೊತ್ತಾಗ್ತದೆ. ಮತ್ತೆ ಗೊತ್ತಾಗತ್ತೆ ನಿಮ್ಗೆ? ಆಲ್ರೆಡಿ ಇವಾಗ ಹಬ್ಬ ಗಿಬ್ಬ ಬಂದ್ರೆ ಜಾಸ್ತಿ ರೆಡಿಮೇಡ್ ತಗೋತಾವ್ರೆ. ಅದನ್ನ ನಾವು ರೆಡಿಮೇಡ್ ಆಲ್ಟ್ರೇಷನ್ ಮಾಡಿ ಕೊಡ್ತಾ ಇದೀವಿ ಈಗಲೂ. ನಿಮ್ಗೆ ಗೊತ್ತಾಗತ್ತಾ ಈಗ ರೆಡಿಮೇಡ್ ಬಟ್ಟೆ ಇದು ಅಂತ ಗೊತ್ತಾಗತ್ತಾ? 100% ಗೊತ್ತಾಯ್ತದೆ. ಅದು ರೆಡಿಮೇಡ್ ಇಲ್ಲದಂಗೆ ಇದ್ರು ಕೂಡ ಗೊತ್ತಾಗತ್ತಾ? ನಮ್ಗೆ ಗೊತ್ತಾಯ್ತದೆ ಸರ್. ಬಟ್ಟೆ ನೋಡ್ಸೋಣ, ನಾವು ಇದು ಸ್ಟಿಚಿಂಗು ಇದು ರೆಡಿಮೇಡ್ ಅಂತ ನಮ್ಗೆ ಗೊತ್ತಾಗೋಯ್ತು. ಸರ್ ನರೇಶ್ ಅವರೇ, ಹೆಂಗೆ ನೀವು ನಿಮ್ಮ ಮನೆಗೂ ಅಂಗಡಿಗೆ ಎಷ್ಟು ದೂರ ಇತ್ತು? ಸರ್ ಅಂಗಡಿ ದೂರಕ್ಕೂ 1.5 ಕಿಲೋಮೀಟರ್ ಆಯ್ತು. ಅಷ್ಟು ಹತ್ರ? ಸೊ ಹೆಂಗೆ ಮೊದಲಿಗೆಲ್ಲ ಸ್ವಲ್ಪ ಯಾವ ರೀತಿ ಓಡಾಟ ಮಾಡ್ತಿದ್ರಿ, ಅಂಗಡಿಗೆ ಹೆಂಗೆ ತಲುಪ್ತಿದ್ರಿ? ಈಗ ಸೈಕಲ್ಲಿನ ಬಳಕೆ ಶುರು ಆಗಿದೆ ಯಾವಾಗ? ಸರ್ ನಾನು ಕಮ್ಮಿ ಅಂದರೆ 15 ವರ್ಷದಿಂದ ಶುರು ಮಾಡಿದ್ವಿ. ಗೋಕುಲಮಲ್ಲಿ ಮನೆ ಇತ್ತು, ಅಲ್ಲಿ 1 ಗಂಟೆಗೆ 60 ಪೈಸಾ. 60 ಪೈಸದಿಂದ ನಾವು 30 ಪೈಸಾ ರೆಡಿ ಆಗ್ಬಿಟ್ರೆ ನಾವು ಸೈಕಲ್ ಹೊಡಿತಿದ್ದೆ. ಶುರು ಕಲೀಲಿಕ್ಕೆ ಶುರು ಮಾಡಿದ್ದು ಅವ ಹಂಗೆ ಕಲ್ತು ಈಗಲೂ ಸೈಕಲ್ ಹೊಡ್ಕೊಂಡು ಈಗಲೂ ಇದ್ದೀವಿ. ನಮ್ಮ ಕಸ್ಟಮರ್, ನಮ್ಮ ಫ್ರೆಂಡ್ಸು ಎಲ್ಲ ನನಗೆ ಈಗಲೂ ಬೈತಾರೆ. ಅದೇ ಸೈಕಲ್ ಬಿಡಕ್ಕೆ ಆಯ್ತಿಲ್ಲ. ಎಲ್ಲ ಸೈಕಲಿಂದ ತುಂಬ ಉಪಯೋಗ ಆಯ್ತೈತೆ. ಒಂದು ಸಿಲಿಂಡರ್ ತಗೊಂಡೋಗಲಿ, ನಾನು ಅದೆಲ್ಲ ಸುಮಾರು ಸುತ್ತಿದ್ದೀನಿ, ಸಿಟಿ ಎಲ್ಲ ಬಟ್ಟೆಗಳು ತಗೊಂಡು ಹೋಗೋದು ಎಲ್ಲ ಮಾಡಿದ್ದೀನಿ ಸರ್. ಈಗಲೂ ಯಾವುದೊಂದು GRS ಫ್ಯಾಂಟಸಿ ಪಾರ್ಕ್ ಅವ್ರದ್ದು ಒಂದು ಆಲ್ಟ್ರೇಷನ್ ಬಟ್ಟೆ ಕೊಡ್ತಾರೆ. ಮೂಟೆ ಹೊತ್ಕೊಂಡು ನಾನು ಸೈಕಲಲ್ಲಿ ಹೋಗಿರೋದು. ನನಗೆ ಅದೇ ತುಂಬಾ ಒಳ್ಳೇದು ಅಲ್ವಾ? ಅವ್ರ ಕಾಟ ಇಲ್ಲ. ಒಂದು ಸೈಕಲ್ ತಗೊಂಡು ಏನೋ ಒಂದು ಧೈರ್ಯ, ಏನು ಹೆದರಿಕೆ ಅನ್ನೋದೇ ಇಲ್ಲ ನನಗೆ. ಕರೆಕ್ಟ್. ಸಾವಧಾನವಾಗಿ ನಮ್ಮ ಪಡಿನ ಹೋಗ್ತಾ ಇರ್ತೀವಿ, ಅಷ್ಟೇನು ಅವಸರ ಮಾಡ್ಕೊಂಡು ಹೋಗೋ ಸಿದ್ಧ ಇಲ್ಲ. ಈಗಲೂ ಒಂದು ಖುಷಿ ಇದೆ. ಅದು ನಮ್ಮ ಫ್ರೆಂಡ್ಸ್ ಎಲ್ಲ ಈಗಲೂ ನಂಗೆ ಬೈತಾರೆ, ಒಂದು ಇಷ್ಟೊಂದು ಇದು ಮಾಡ್ತೀಯಾ, ಇದು ಒಂದು ಗಾಡಿ ತೊಗೊಳಕ್ಕಾಗಲ್ಲ ಅಂತ. ಅವ್ರಂದು ನನಗೇನೋ ಅದೇನು ಸೈಕಲ್ ಹೊಡೋದೇನೋ ಖುಷಿ ಆಗುತ್ತೆ ನನಗೆ. ಹಂಗೆ ನಮ್ಮ ಮನಸ್ಸಿನ ತೃಪ್ತಿ ಹಂಗಿದ್ದಾಗ, ಈಗ ಉದಾಹರಣೆ ಕೆಲವೊಬ್ಬರಿಗೆ ಏನೇನೋ ಬೇರೆ ಬೇರೆ ದುಶ್ಚಟಗಳು ಇರ್ತವೆ. ಕುಡಿಯೋದು ಬಿಟ್ಬಿಡಲಿ ಅಂತಿರ್ತಾರೆ. ಆದರೆ ಅವರಿಗೆ ಅದು ಖುಷಿ ಕೊಡ್ತಾ ಇರ್ತದೆ, ಅವ್ರು ಬಿಡಲ್ಲ ಅವರು. ಹಂಗೆ ಸೈಕಲ್ ಬಳಕೆ ಅಂತ ಅನ್ನೋದು ಅವರವರ ಹವ್ಯಾಸ ಅಥವಾ ಅವರವರ ಸ್ವಭಾವ, ಅಥವಾ ನಾವು ಮೇಲೆ ಕೂತ್ರೇ ನಮಗೊಂದಿಷ್ಟು ಏನೋ ನಿರಾಳತೆ, ಒಂದು ಖುಷಿ ಅಂತ ಏನೋ ಒಂದು ಭಾವನೆ ಇರುತ್ತದೆ. ಇನ್ನೊಬ್ಬರ ವೈಯಕ್ತಿಕ ಹವ್ಯಾಸಗಳಾಗಲಿ, ಓದ್ತಾರೆ ಕೆಲವೊಬ್ಬರು,
ಕತೆ ಕಾದಂಬರಿ ಓದ್ತಿರ್ತಾರೆ. ಯಾಕೆ ಓದ್ತೀಯಪ್ಪ ಅಂತ ಹೇಳೋಕ್ಕಾಗತ್ತಾ? ಅಂದರೆ ದಿನ ಎಕ್ಸರ್ಸೈಸ್ ಮಾಡ್ತಾರೆ, ಕೆಲವೊಬ್ರು ದಿನ ವಾಕಿಂಗ್ ಮಾಡ್ತಾರೆ. ವಾಕಿಂಗ್ ಯಾಕೆ ಮಾಡ್ತೀವಿ ಅಂತ ಅನ್ನೋಕ್ಕಾಗತ್ತಾ? ಹಂಗೆ ಅನ್ಕೋಬೇಕು ನಾವು. ಯಾರು ಏನೇ ಅಂದ್ರೂ ಅದು ನಮ್ಮ ದಿನನಿತ್ಯದ ನಿತ್ಯ ಬಳಕೆಗೆ ಬರುವಂತಹ ಒಂದು ವಸ್ತು ನಮ್ಮ ಜೊತೆಗೇ ಇರಬೇಕು ಅಂತಂತೇಳಿ ಈಗ ರೇಡಿಯೋ ಕೇಳೋದು, ಆಕಾಶವಾಣಿ ಮೈಸೂರನ್ನು ನಮ್ಮ ಕೇಳೋದು ನಿರಂತರವಾಗಿ ಕೇಳ್ತಾ ಇರ್ತೀವಿ, ತುಂಬ ಖುಷಿ ಪಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳೋಕ್ಕಾಗತ್ತಾ? ನಮ್ಮ ತಂದೆ ಸುಮಾರು ವರ್ಷದಿಂದ ನಾವು ಅಂಗಡಿ ಚಿಕ್ಕ ಅಂಗಡಿ ಇಟ್ಟಾಗ ಒಂದು FM ಹಳೇದಿತ್ತು, ಅದನ್ನ ಬಾಂಬೆ ಸ್ಟೇಷನ್ ಅಂತ ಈಗ ನಂಗೆ ಜ್ಞಾಪನ ಇದೆ. ಅವ್ರು ಹಾಕೋತಾ ಇದ್ರು ವಿವಿಧ ಭಾರತಿ ಮುಂಬೈ. ಅದು ಅವರು ಹಳೇದು ಹಿಂದಿ ಸಾಂಗ್ ಕೇಳೋದು, ಅವ್ರು ಹಾಕೊಂಡು ಹೋಯ್ತಾ ಇದ್ರು. ಈಗಲೂ ನಮ್ಮ ಮನೆ ನನ್ನ ಹತ್ರ 2 ರೇಡಿಯೋ ಇದೆ, ಮನೇಲಿ 3 ಐತೆ ಸರ್ ಒಟ್ಟು. ಈಗ ಒಂದು ಸ್ವಲ್ಪ ದಿನ ಇನ್ನೊಂದು ತಗೊಂಡೆ, ಕೇಳ್ತಾ ಇರ್ತೀವಿ. ಕೇಳ್ತಾ ಮೈಸೂರು ಆಕಾಶವಾಣಿ ಕೇಳ್ತಾ ಇರ್ತೀವಿ, ಎಲ್ಲ ಕೇಳ್ತಾ ಇರ್ತೀವಿ, ಕೇಳ್ಕೊಂಡು ಮಾಮೂಲಿ ಕೆಲಸ. ಸಾಮಾನ್ಯ ಎಲ್ಲ ನಮ್ಮ ಈ ಟೇಲರ್ ಬಾಂಧವರು ಈ ರೇಡಿಯೋ ಅಂಟ್ಕೊಂಡಿರ್ತಾರೆ. ಹೌದು ಸರ್, ರೇಡಿಯೋ ಬೆಸ್ಟ್ ಅಂತ. ಕೆಳಗಡೆ ಆರಾಮಾಗಿ ತಮ್ಮ ತಲ್ಲೀನತೆ ಇರ್ತದೆ, ಕರೆಕ್ಟ್ ಆಗಿ ಕಟ್ ಮಾಡ್ತಾರೆ, ಮಾರ್ಕಿಂಗ್ ಮಾಡ್ತಾರೆ. ಯಾವುದೋ ಒಂದು ಧ್ಯಾನದಲ್ಲಿ ಇರ್ತಾರೆ ಅವರು. ಒಂದು ಸ್ವಲ್ಪ ಆಚೆ ನೋಡ್ಬಿಟ್ರೆ ಮುಗೀತು. ಯಾರು ಬಂದಾಗ ಏನಾರ ಬಟ್ಟೆ ಗಿಟ್ಟೆ ಕೊಡ್ಲಿಕ್ಕೆ ಬಂದಾಗ ಅದನ್ನ ನೀವು ಮಾರ್ಕ್ ಮಾಡೋದನ್ನ ಅಥವಾ ಕಟ್ ಮಾಡೋದನ್ನ ನಿಲ್ಲಿಸ್ಬಿಟ್ಟು ಮಾತಾಡ್ತೀರಾ, ಹೇಳಿ ಸರ್ ಏನು ಅಂತ. ಅಂದ್ರೆ ನೀವು ಹಂಗೆ ನೋಡ್ತಾನೆ ಹಿಂಗೆ ಮಾಡಲ್ಲ, ಮಾಡೋ ಕೆಲಸ ಅಲ್ಲ ಇದು. ಎಕಡೆ ಹೋಗ್ಬಿಡುತ್ತೆ ಕತ್ರಿ ನಿಮ್ದು. ಇಲ್ಲ, ನಮ್ಗೆ ಅಭ್ಯಾಸ ಇದೆ, ಏನಿದೆ ನಾವು ಕಂಫರ್ಟಬಲ್ ಮಾಡ್ತಾ ಇರ್ತೀವಿ ಸರ್. ಹಂಗೆ ಅಲ್ಲ, ಅಭ್ಯಾಸ ಇರೋದ್ರಿಂದ ಬೇಕಾದ್ರೆ ಮಾತಾಡ್ತಾನು, ಬೇಕಾದ್ರೆ ಕೆಲಸ ಮುಂದುವರಿಸ್ತೀರಾ. ನಾ ಮಾತಾಡ್ತಾ ಏನು ಮಾಮೂಲಿ ಕೆಲಸ. ನರೇಶ್ ಅವರೇ, ಇನ್ನೊಬ್ರದ್ದು ಬಟ್ಟೆ ಇರುತ್ತಲ್ಲ, ತುಂಬಾ ಜಾಗರೂಕತೆ ಇರ್ತದೆ ಅಂತ ಇರುತ್ತೆ ಸಾಮಾನ್ಯ. ಈಗ ಯಾರ್ದಾರೋ ಒಂದು ಯಾರೋ ಒಂದು ಬಟ್ಟೆ ಕೊಟ್ಟಿರ್ತಾರೆ, ಅದು ಕಳೆದೋಗಿದ್ಯಾ ನಿಮ್ಮಲ್ಲೇ? ಮಿಸ್ಪ್ಲೇಸ್ ಆಗಿದೆ ಸರ್ ಅಂತ ಹೇಳ್ತಿರ್ತೀರಿ ನೀವು? ಆಗಿದ್ದು ಉಂಟು ಸರ್, ಆ ಥರ ಆಗಿದ್ದು ಇದೆ. ಆದಾಗ ಏನು ಅವ್ರು ಬಂದ ಕಸ್ಟಮರ್ಸ್ ಏನು ಹೇಳಿದಿರಿ? ಒಂದು ಮಿಸ್ ಆದ್ರೆ ನಾನೇ ತಂದು ಹೊಲ್ದು ಕೊಟ್ಟಿದ್ದೀನಿ, ಅದೆಲ್ಲ ಆಗಿರ್ತದೆ. ಹೌದಲ್ಲ, ಆಯ್ತದೆ ಸರ್. ಅಂದ್ರೆ ಆ ಒಂದು ಪ್ರಾಮಾಣಿಕತೆ, ನೈತಿಕತೆ ಅಂತಂದು ಇರುತ್ತಲ್ಲ, ಸಹಜವಾಗಿ ಇನ್ನೊಬ್ಬರಿಗೆ ಯಾಕೆ ನಷ್ಟ ಅಂತ ಹೇಳಿ ಇರುತ್ತೆ. ನಾವು ಕೊಟ್ಟಿದೀವಲ್ಲ ಅಂತ ಜಗಳ ಮಾಡ್ತಾರೆ, ಇಲ್ಲಂದ್ರೆ ಅವರು ಇದಾರೆ ಸರ್. ಆಮೇಲೆ ಅವ್ರು ಏನ್ ಮಾಡ್ತಾರೆ, ನನ್ನ ಬಟ್ಟೆ ಕೊಟ್ಟಿದ್ದು ಕಳೆದ್ಬಿಟ್ಟೆ, ಅವನು ಅಲ್ಲಿ ಕೊಡಬೇಡ ಅಂತಂತಾರೆ. ಇವಾಗ 200 ರೂಪಾಯಿ ಬಟ್ಟೆ 400 ರೂಪಾಯಿ ಅಂತಾರೆ, ಏನು ಮಾಡೋಕ್ಕಾಗಲ್ಲ. ಅವಾಗ ಆ ಥರ ಮಾಡೋರು ಇದ್ದಾರೆ, ಅಡ್ಜಸ್ಟ್ ಮಾಡ್ಕೊಳ್ಳೋರು ಇದ್ದಾರೆ. ಅಂದ್ರೆ ನಮ್ಮ ಹತ್ರ ಸಾಮಾನ್ಯವಾಗಿ ಒಳ್ಳೆ ಕಸ್ಟಮರ್ ಇದ್ದಾರೆ. ಈಗ ನಿಮ್ಮ ತಂದೆ, ನಿಮ್ಮ ತಾತ ಅವರೆಲ್ಲ ಸೈಕಲ್ ಬಳಸ್ತಿದ್ರಾ? ನಮ್ಮ ತಂದೆನೂ ಹೊಡಿತಿದ್ರಂತೆ ಅವಾಗೆಲ್ಲ. ನಮ್ಮ ತಂದೆ ಬಾಂಬೆ ಮದುವೆಗಿನ ಮುಂಚೆ ಬಾಂಬೆಲಿ ಇದ್ದು ಅಲ್ಲಿ ಕೆಲಸ ಕಲ್ತಿ ಬಂದಿದ್ದು. ಅವರು ಸೂಟ್ ಮೇಕರ್ ನಮ್ಮ ತಂದೆ. ಸೂಟ್ ಮೇಕರ್ ನಮ್ಮ ತಂದೆ. ಒಳ್ಳೆ ವಿದ್ಯೆಯನ್ನ ದೊಡ್ಡ ಪಟ್ಟಣದಲ್ಲಿ ಇದ್ಕೊಂಡು ಕಲಿಯೋದು ಒಂದು ವಿಶೇಷನೇ. ಮುಂಬೈ ಅಂತ ಪಟ್ಟಣದಲ್ಲಿದ್ದು ಸೂಟ್ಗಳನ್ನ ಕಲ್ತಿದ್ದಾರೆ ಅಂತಂದ್ರೆ ಮತ್ತೆ ಬಹಳ ದೊಡ್ಡ ವಿಷಯನೇ. ಬಾಂಬೆ ಎಲ್ಲ ಇಲ್ಲಿ ಬಂದ ನಂತರ ಸೂಟನ್ನೇ ಹೊಲಿತಿದ್ರ ಅಥವಾ ಮತ್ತೆ ಬೇರೆದು? ಸೂಟ್ ಹೊಲಿತಾ ಇದ್ದೆ. ಈಗ ಸ್ವಲ್ಪ ಮಾಡ್ತಾ ಇಲ್ಲ, ಏಜ್ ಆಗಿದೆ. ಈಗ ನಾನು ಅಂಗಡಿ ನೋಡ್ಕೊತಾ ಇದ್ದೀನಿ. ಅವ್ರಿಗೆ ಆಗಲ್ವಾ? ಎಷ್ಟು ಏಜ್ ಈಗ ಅವ್ರಿಗೆ? 78 ಆಗಿದೆ ಸರ್. 78 80 ಇದೆ ಸರ್. ಮಾಡ್ತಾ ಇಲ್ಲ ಈಗ. ಅವ್ರು ಅಂಗಡಿ ಕೂತ್ಕೋತಾರೆ, ಸಣ್ಣ ಪುಟ್ಟ ಏನಾದ್ರು ಹೊಲಿತಾರೆ, ಅಕಸ್ಮಾತ್ ಈಗಲೂ ಮಾಡ್ತಾರೆ ಕೆಲಸ. ಈಗ ನಿಮಗೆ ಕೆಲಸ ಕಲಿಸಿದ್ದು ನಿಮ್ಮ ತಂದೆಯವರ ಅಥವಾ ಮತ್ತೆ ಅಲ್ಲಿ ಇನ್ನೊಬ್ರು ಯಾರಾದ್ರೂ ಸೀನಿಯರ್ಸ್ಗಳು ಕಲಿಸಿರಾ? ನಮ್ಮ ತಂದೆ ತಾನು ಕಲ್ತಿದ್ದೀನಿ. ಮತ್ತೆ ಹುಣಸೂರಲ್ಲಿ ನಮ್ಮ ಮಾವನ, ನಮ್ಮ ತಾಯಿ ತಮ್ಮ ಅಲ್ಲೂ ಕಲ್ತೆ. ಎಲ್ಲಾ ಕಡೆ ಸ್ವಲ್ಪ ಇದಾಗಿ ಕಲ್ತಿದ್ದೀನಿ ಅಲ್ವಾ. ನಮ್ಮ ತಂದೆ ತಾಯಿಗಳು ಏನಾರ ಕಲಿಸಿದ್ರೆ ನಮ್ಗೆ ಬಿಡೋ ನೀ ಏನ್ ದೊಡ್ಡ ಹೇಳ್ತೀಯ ಅಂತ ಎಲ್ಲಾ ಕಡೆ ಕಲಿಸೋರು ಬೇರೆ ಕಡೆಯಿಂದ ಸ್ವಲ್ಪ ಕಲ್ತ್ರೆ ಕಲಿತೀವಿ ನಾವು. ನಮ್ಮ ಮಾವನ ಅಂಗಡಿ ಅಲ್ಲೇ ಕಲ್ತಿದ್ದು, ಹುಣಸೂರಲ್ಲಿ ಅಲ್ಲೇ ಕಲ್ತಿದ್ದು ನಾನು. ಹೌದಾ? ಸೊ ಹುಣಸೂರಲ್ಲಿ ಅಲ್ಲಿ ಅವ್ರ ಬಿಸ್ನೆಸ್, ಅದು ಕೂಡ ಅವರು ಟೇಲರೇ? ಅವರು ಟೈಲರೇ. ಈಗ ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಾರೆ, ಅವರು ಟೈಲರ್. ನಿಮ್ಮ ಮನೆತನದಲ್ಲಿ ಬಹುತೇಕ ಎಲ್ಲರೂ ಕೂಡ ನಿಮ್ಮ ಸಂಬಂಧಿಕರುಗಳೆಲ್ಲ ಈ ಟೇಲರ್ ವೃತ್ತಿ ಮಾಡ್ತಾರೆ ಸರ್. ಈಗ 100% ನಮ್ದು ಟೈಲರಿಂಗ್ ಎಲ್ಲ ಮಾಡ್ತಾ ಇದ್ದು, ಈಗಲೂ ಎಲ್ಲ ಟೈಲರಿಂಗ್ ಮಾಡ್ತಾರೆ. ಈಗ ಆಯ್ತು, ನಿಮ್ಗೆ ನಿಮ್ಮ ಮಕ್ಕಳು ಬಂದು ನಿಂತ್ಕೋತಾರಪ್ಪ, ನೀವು ಕೆಲಸ ಮಾಡ್ತಿರ್ತೀರಿ, ಅವರ ಈ ಕತೆಗಳು ಸರ್. ಈಗಲೂ ಜನರೇಷನ್ ಸ್ವಲ್ಪ ಚೇಂಜ್ ಆಗಿದೆ. ಈಗ ಟೈಲರಿಂಗ್ ಕಮ್ಮಿ ಮಾಡ್ತಾವ್ರೆ, ಅವ್ರ ಮಕ್ಕಳನ್ನ ಕಮ್ಮಿ ಮಾಡ್ತಾವ್ರೆ. ಈಗ ಅದೇ, ಈಗ ಮೊದಲು ನೀವು ನಿಮ್ಮ ತಂದೆಯವರು ಹೊಲಿತಿರ್ಬೇಕಾದ್ರೆ ಹೋಗಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಿದ್ರಿ. ಈಗ ನಿಮ್ಮ ಮಕ್ಕಳು ಅಬ್ಸರ್ವ್ ಮಾಡೋದೇನಂದ್ರೆ ನಿಮ್ಮ ಅಪ್ಪ ಮಾಡೋದ್ ಕಮ್ಮಿ ಸರ್. 90% ಏನೇ 30% ಇದೆ, 70% ಕಮ್ಮಿ ಆಗ್ಬಿಡವ್ರೆ. ಎದಕ್ ಬಂದಿರ್ತಾರೆ ಅಂದ್ರೆ, ಅಪ್ಪ ದುಡ್ಡು ಕೊಡೋ ಏನೋ ತರಬೇಕು ಅಂತ ಹೇಳಿ ಬಂದಿರ್ತಾರೆ ನಿಮ್ಮ ಹತ್ರ. ಎಲ್ಲ ಇವಾಗೆಲ್ಲ ಇಂಜಿನಿಯರ್ಗಳು ಅದು ಇದು ಮಾಡ್ತಾವ್ರೆ. ಮತ್ತೆ ಟೈಲರಿಂಗ್ ಅಂದ್ರೆ ಫಸ್ಟ್ ಪಾಯಿಂಟ್ ಹುಡುಗಿ ಕೊಡ್ತಾ ಇಲ್ಲ, ಆ ರೀತಿ ಬಂದ್ಬಿಡೈತೆ. ಅಯ್ಯೋ ನೋಡಿ, ಆಗಿದೆ ಸರ್. ಓಹೋ, ನಿಮಗೆ ಹುಡುಗಿ ಕೊಟ್ಟಿದ್ದು ಸುಲಭ ಆಯ್ತಾ? ನಮ್ಗೆಲ್ಲ ಆ ಟೈಮಲ್ಲಿ ಸುಲಭ ಕೊಟ್ರು. ಅವಾಗ ಏನಿಲ್ಲ ಸರ್, ಆಗಿದೆ. ಅಂದ್ರೆ ಏನಿತ್ತು, ಮನುಷ್ಯನಿಗೆ ಮನುಷ್ಯತ್ವ ಮುಖ್ಯ, ವೃತ್ತಿ ಮುಖ್ಯ, ಪ್ರಾಮಾಣಿಕತನ ಮುಖ್ಯ. ಅದನ್ನೆಲ್ಲ ನೋಡ್ಕೊಂಡು ಸಂಬಂಧಗಳನ್ನ ಮಾಡ್ತಿದ್ರು ಮೊದಲೆಲ್ಲ. ಈಗ ಏನಿದ್ರು ವ್ಯಾವಹಾರಿಕವಾಗಿ ನೋಡ್ತಾರೆ. ಒಂದಿಷ್ಟು ಹಣಕಾಸಿನ ಒಂದು ಹಿನ್ನೆಲೆ ಹೇಗಿದೆ, ಕಡಿಮೆ ಜನ ಇದ್ದಾರಾ ಮನೆಯಲ್ಲಿ, ಇತ್ಯಾದಿಗಳನ್ನೆಲ್ಲ ನೋಡ್ತಾ ಇದ್ದಾರೆ ಈಗ. ಹೌದು, ಅದೇ ಆಗಿರೋದು ಸರ್. ಇವಾಗ ತುಂಬಾ ಅದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನಿಜವಾದ ಪ್ರೀತಿ ಅಂತ ಹೇಳಿ ಪ್ರೀತಿ ಮಾಡಿರ್ತಾರೆ, ನಿಜ. ಪ್ರೀತಿ ಮಾಡುವಾಗ ಅವನ ಹಿನ್ನೆಲೆ ಗೊತ್ತಿರಲ್ಲ. ಅಕಸ್ಮಾತ್ ಎಲ್ಲವೂ ತಾವು ಅಂದ್ಕೊಂಡಂಗೆ ಇದ್ರೆ ಮಾತ್ರ ಪ್ರೀತಿಯನ್ನು ಮುಂದುವರಿಸಿ ಮುಂದೆ ಮದುವೆ ಹಂತಕ್ಕೂ ಹೋಗ್ತಾರೆ. ಇಲ್ಲಾಂದ್ರೆ ಸರಿ ಇಲ್ಲ ಬಿಡು ಅಂದ್ಕೊಂಡು ಬ್ರೇಕಪ್ ಆಗ್ತಾರೆ. ಹೌದು ಸರ್, ಹಂಗೆ. ಎಲ್ಲೆಲ್ಲಿ ಓಡಾಡಿದ್ದೀರಾ ಈಗ ನಿಮ್ಮ ಕೆಲಸ ಅಲ್ಲದೇನೆ? ಈಗ ಸೈಕಲ್ ಮೇಲೆ
ಸರ್ ಸೈಕಲ್ ಮೇಲೆ ನಾವು ಚಿಕ್ಕ ಒಂದು 15 ವರ್ಷದಿಂದ 15 ವರ್ಷ ಇದ್ದಾಗಿಂದ ನಾನು ಸೈಕಲ್ ಹೊಡಿತಾ ಇದ್ದೀನಿ. ಕಲ್ತ ಮೇಲೆ ನಾವೆಲ್ಲ ತುಂಬ ಈಗ ಒಂದು ಮೂವಿಗಳಿಗೆ ಹೋಗೋದೆಲ್ಲ ನಾನು ಇನ್ನೊಬ್ಬ ಈಗ ಬೆಂಗಳೂರಲ್ಲವ್ರೆ ಪ್ರಶಾಂತ್ ಅಂತ, ಅವ್ರ ಜೊತೆ ಅವನು ಸೈಕಲ್ ನಾವು ಸೈಕಲ್ ಇಟ್ಕೊಂಡು ಹೋಯ್ತಾ ಇದ್ದೆ. ಈ ಸ್ಟೆಲ್ಲಿಂಗ್ ಟಾಕೀಸ್ ಅಲ್ಲಿ ರಂಜಿತ್ ಟಾಕೀಸ್ ರಾಜ್ಕುಮಾರ್ ಅಭಿಮಾನಿ ನಾನು. ಎಲ್ಲ ರಾಜ್ಕುಮಾರ್ ಫಿಲಮ್ಗೆ ಅಲ್ಲೇ ಕಾಯ್ಕೊಂಡು ಟಿಕೆಟ್ ತಗೊಂಡು ಬರ್ತಾ ಇದ್ದೋ, ಅಲ್ಲೇ ಸೈಕಲ್ ನಿಲ್ಸ್ಬಿಡೋದು, ನಿಂತ್ಕೊಂಡು ಇದು ಮಾಡ್ತಿದ್ದೋ. ರಾತ್ರಿ ಎಲ್ಲ ಸೈಕಲ್ ಓಡಿಸ್ತಿದ್ರ? ರಾತ್ರಿ ಸೆಕೆಂಡ್ ಶೋ ಪಿಕ್ಚರ್ ನೋಡ್ತಿದ್ರಾ? ಎಲ್ಲ ಹೋಯ್ತಿದ್ದೋ 9 ವರ್ಷ ಹೋಗಿ 12 ರಾತ್ರಿ ಬರ್ತಿದ್ದೆ. ಹೆಂಗ್ ರಾತ್ರಿ ಅನುಭವಗಳು ಹೆಂಗೆ ಸೈಕಲ್ ಹೊಡೆಯೋದು? ನಾವು ನಮ್ದೇ ಒಂಥರ ಖುಷಿ ಅದು. ಒಂದ್ 3-4 ಜನ ಸೇರ್ಕೊಂಡು ಗೋಕುಲಮಿಂದ ಹೋಗಿ ಪಿಕ್ಚರ್ ನೋಡ್ಕೊಂಡು ಅವಾಗೆಲ್ಲ 9 ಇದ್ದಿದ್ದು, ಜಾಸ್ತಿ ಹಂಗೆ ನೋಡ್ತಾ ಇದ್ದು. ಸಿನಿಮಾ ನೋಡ್ಕೊಂಡು ರಾತ್ರಿ ಹೊತ್ತು ಎಷ್ಟು ಗಂಟೆಗೆ ಬಂದಿರಿ ಮನೆಗೆ? ನಿಮ್ಗೆ ನೆನಪಿರೋಂಗೆ 12:30 1 ಗಂಟೆ ಬಂದಿರಲ್ಲ? ಆರಾಮಾಗಿ ರಸ್ತೆ ಕತ್ಲಾದ್ರೂ ನಿಮ್ಗೆ ಅವಾಗ ಬೆಳಕು ಸ್ವಲ್ಪ ಕಮ್ಮಿ ಆಯ್ತು, ಮೊದ್ಲೆಲ್ಲ ಸ್ಟ್ರೀಟ್ ಲೈಟ್ಗಳು. ಹೌದು ಸರ್, ಕಮ್ಮಿ ಇತ್ತು. ಈಗಲೇ ಸ್ವಲ್ಪ ಎಲ್ಲ ಈಗೆಲ್ಲ ರಾತ್ರಿ ಹೊತ್ತು ಸುಧಾಡಿದ್ರು ಪರವಾಗಿಲ್ಲ. ಲೈಟೇ ಇರ್ಲಿಲ್ಲ ಸರ್ ಅವಾಗ. ನೀವ್ ಹೆಂಗ್ ಹೋಗ್ತಿದ್ರಿ ರಾತ್ರಿ ಕತ್ಲಲ್ಲಿ? ನಮ್ಗೆ ಅದು ಹುಡುಗರೆಲ್ಲ ಏನು ಅನ್ನಿಸ್ತಾ ಇರ್ಲಿಲ್ಲ. ಯಾರು ಮುಂದೆ ಹೋಗ್ತಾನ ಅವನು ಧ್ವನಿ ಕೇಳಿ ಹಿಂದೆ ಹೋಗ್ತಾ ಇರೋದು. ನಾವು ಮಾತಾಡ್ಕೊಂಡು ಬಂದ್ಬಿಡುವ, ಒಂದ್ ಸೈಕಲ್ ಇಬ್ಬಿಬ್ರು ಹಂಗೆ ಒಂದು ಖುಷಿ ಅಲ್ಲ. ಸಿನಿಮಾ ನೋಡಿ ಆದ್ಮೇಲೆ ಅದ್ರದ್ದು ಸ್ಟೋರಿ ಎಲ್ಲ ಮಾತಾಡ್ಕೊಂಡು ಹಂಗಿತ್ತು ಹಿಂಗಿತ್ತು ಬಂದ್ಬಿಡ್ತಿದ್ರಿ ಮನೆಗೆಲ್ಲ. ಆಮೇಲೆ ಬಲ್ಮುರಿಗೆ ಹೋಗೋದು ಸೈಕಲ್ ಅಲ್ಲೇ ಒಂದು ವಾರಕ್ಕೊಂದ್ಸತಿ ಸೈಕಲ್ ಬಲ್ಮುರಿಗೆ ಹೋಯ್ತಿದ್ದು. ಕೆಲಸ ನಿಲ್ಸ್ಬಿಟ್ಟು ಹೋಗ್ತಿದ್ರಾ? ಇಲ್ಲ ಭಾನುವಾರದತ್ತು ಎಲ್ಲ ಭಾನುವಾರ. ಸೊ ರಜೆ ಮಾಡ್ತಿದ್ರಿ? ಈಗಲೂ ಮಾಡ್ತೀರಾ ರಜೆ? ಈಗ ಸ್ವಲ್ಪ ಕಮ್ಮಿ, ಭಾನುವಾರ ಹಾಫ್ ಡೇ ಅಂತೂ ಇರ್ತೀನಿ ಗ್ಯಾರಂಟಿ. ಅವಾಗ ಜವಾಬ್ದಾರಿಗಳು ತುಂಬಾ ಕಮ್ಮಿ ಇತ್ತು ನನಗೆ. ಅವಾಗ ಈಗ ನಾನು ಫುಲ್ ಜವಾಬ್ದಾರಿ ತಗೊಂಡಿದ್ದಿಂದ ನಾನು ಮಾಡ್ತಾ ಇಲ್ಲ. ಮನೆ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ ಎಲ್ಲ ಇದೆ. ಅದಕ್ಕೋಸ್ಕರ ಯಾವಾಗಲ್ಲ ನಮ್ಗೆ ಭಾನುವಾರ ನಮ್ಮ ತಂದೆನೂ ಕೇಳ್ತಾ ಇರ್ಲಿಲ್ಲ ಬಾ ಅಂತ. ನಾವು ಹಂಗೆ ಸುತ್ತಾಡ್ಕೊಂಡು ಬರೀ ಸೈಕಲ್ ಹಿಡಿದ್ರೆ ರಾತ್ರಿ ಮನೆಗೆ ಬರ್ತಾ ಇದ್ದೀವಿ ಅಲ್ವಾ. ಈಗ ಬೇರೆ ನಿಮ್ಮ ಸ್ನೇಹಿತರು ಎಲ್ಲ ಸೈಕಲ್ ಬಳಸ್ತಾರ? ನಿಜವಾಗ್ಲೂ 90% ಯಾರು ಬಳಸ್ತಾ ಇಲ್ಲ. ಇಲ್ಲ ಸರ್, ಈ ಸೈಕಲ್ ಯಾಕೆ ಹೊಡಿತೀವ ಅಂತ ಹೇಳಿ ಹೇಳೋರು ಜಾಸ್ತಿ ಆಗ್ಬಿಟ್ಟಾರೆ. ಹೌದು ಸರ್, ಎಲ್ಲ ಇವಾಗ ನಮ್ಮ ಜೊತೆ ಸೈಕಲ್ ಹೊಡಿತಾರೆ, ಎಲ್ಲ ಗಾಡಿಯಲ್ಲೇ ಇರೋದು. ನಾನು ತಗೊಂಡಿಲ್ಲ ಏನು ಸರ್ ಇನ್ನೂ. ಅಲ್ವಾ, ಪರವಾಗಿಲ್ಲ. ಅಂದ್ರೆ ಆರೋಗ್ಯಕ್ಕೆ ನಮಗೆ ತುಂಬಾ ಉಪಯೋಗಕಾರಿ ಆಗಿದೆ ಅದು. ಸೈಕಲ್ ರೇಸ್ ಎಲ್ಲ ಮಾಡಿದೀವಿ ಸರ್. ಇದು ಇದರಿಂದ ಎಲ್ಲ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಎಲ್ಲ ಇಲ್ಲಿ ಪ್ರೋಗ್ರಾಮ್ ಮಾಡ್ತಾರೆ, ಸೈಕಲ್ ಜಾಥಾ ಎಲ್ಲ ಮಾಡಿದೀನಿ ಸರ್. ನೀವು ಅಂದ್ರೆ ಆ ಜಾಥಾದಲ್ಲಿ ನೀವು ಜಾಯ್ನ್ ಆಗ್ತಿದ್ರಿ, ಭಾಗವಹಿಸಿದ್ರಾ? ಸರ್ ಟೀ ಶರ್ಟ್ ಎಲ್ಲ ಕೊಟ್ಟಿದ್ದಾರೆ. ಅಲ್ಲಿಂದ ಮತ್ತೆ ಇದು ಇದೆ ನೋಡಿ ಸ್ಟೇಡಿಯಂ, ಅಲ್ಲಿಂದ 5 ಕಿಲೋಮೀಟರ್ ಓಡಾಡೋದು ಎಲ್ಲ ಮಾಡಿದೀವಿ. ಮತ್ತೆ ಕುಂಬಳಕೊಪ್ಪಲಲ್ಲಿ ಅಲ್ಲೂ ಈಗಲೂ ಹೋಗ್ತೀರಾ? ಈಗಲೂ ರೀಸೆಂಟ್ ಆಗಿ ಸ್ವಲ್ಪ ದಿನ ದಸರಾ ಮೇಳದಲ್ಲೂ ಹೋಗಿದ್ರಾ? ವೆರಿ ಗುಡ್. ಅಂದ್ರೆ ಈ ತರ ಜಾಥಾಗಳಿದ್ದಾಗ ಕೂಡ ನೀವು ಪಾಲ್ಗೊಳ್ತೀರಿ. ಮಾಡಿದ್ರು ಅಲ್ಲಿ ಕಾರ್ಪೊರೇಟರ್ ಶ್ರೀಧರ್ ಅಂತ ಇದ್ದಾರೆ, ಅವ್ರು ಮಾಡಿದ್ರು. ಅವ್ರದೇ ಸೈಕಲ್. ಅಂದ್ರೆ ಪತ್ರಿಕೆ ನೋಡಿ ಮಾಹಿತಿ ತಗೊಂಡು ಹೋಗ್ತಿರೋ ಅಥವಾ ಯಾರೋ ನಿಮ್ಮ ಸ್ನೇಹಿತರು ಹೇಳ್ತಾರೆ ನಿಮ್ಗೆ? ಹಿಂಗೆ ನನ್ಗೆ ಸೈಕಲ್ ಹೊಡೆಯೋದು ನನಗೆ ಹೇಳ್ತಾರೆ ಸರ್. ಹೇಳ್ತಾರೆ ನೋಡಪ್ಪ ಹಿಂಗ್ ಜಾಥಾ ಇದೆ ಹೋಗಿ. ನಾನು ಹೊಡೆಯೋದ್ರಿಂದ ನನಗೆ ಅವರು ಈಗ ಮಾಹಿತಿ ಕೊಡ್ತಾರೆ. ಹೇಳಿರ್ತೀರಲ್ಲ ಇಂಥದ್ದೆಲ್ಲ ಹೋಗಿದ್ದೆ ಅಂತ ಅಂದಿರ್ತೀರಲ್ಲ, ಮುಂದೆ ಇದ್ದಾಗ ಹೇಳ್ಬಿಡ್ತಾರೆ. ಹೋಗ್ತೀನಿ, ಒಟ್ಟಿನಲ್ಲಿ ಹೋಗಿದ್ದೀನಿ. ಎಂತ ಮೊಬೈಲ್ ಬಳಸ್ತೀರಿ ಈಗ? ರೇಡಿಯೋ ಕೇಳಕ್ಕೆ ಕೆಲವು ಸಲ ಮೊಬೈಲ್ ಅಲ್ಲಿ ಕೂಡ ರೇಡಿಯೋ ಕೇಳ್ತಾರೆ, ಕೆಲವರು ಕೀಪ್ಯಾಡ್ ಅಂತ ಕೇಳಲ್ಲ. ಅಂಗಡಿಲೇ ಹೋದಾಗ ಮೊಬೈಲ್ ಟಿವಿ ರೇಡಿಯೋನೇ ಹಾಕೊಳ್ಳೋದು ಇರುತ್ತೆ. ಹಾಗಾಗಿ ನಿಮ್ಗೆ ಇದ್ರಲ್ಲಿ ಕೇಳ್ಬೇಕಂತಿಲ್ಲ, ಒಟ್ಟಾರೆ ರೇಡಿಯೋ ಕೇಳಲಿಕ್ಕೆ ಅವಕಾಶ ಇದ್ದಾಗ ಕೇಳ್ಬಿಡ್ತೀರಿ. ಈಗ ನಮ್ಮನೆಯವರು ಸ್ಟಿಚ್ ಮಾಡ್ತಾರೆ, ಅವ್ರಿಗೂ ಒಂದು ತಂದ್ಕೊಟ್ಟಿದೀನಿ, ಅವರು ಹಾಕೋತಾರೆ. ಈಗ ಅಂತೂ ಪರವಾಗಿಲ್ಲ. ಈಗ ನಿಮ್ಮ ಮನೆಯವರು ಸ್ಟಿಚ್ ಮಾಡ್ತಾರೆ? ಅವರು ಮಾಡ್ತಾರೆ ಸರ್. ಏನೇನಂದ್ರೆ ಅವ್ರು ಬ್ಲೌಸ್ ಇತ್ಯಾದಿ ಹೆಣ್ಮಕ್ಳು ಚೂಡಿದಾರ ಹೊಲಿತಾರೆ, ಬ್ಲೌಸ್ ಎಲ್ಲ ಹೊಲಿತಾ. ಅವ್ರ ತಂದೆ ಲೇಡೀಸ್ ಟೈಲರ್. ನೀವು ಹೊಲಿತೀರಾ? ನಾವು ಜೆಂಟ್ಸ್ ಟೈಲರ್. ಜೆಂಟ್ಸ್ ಅಲ್ಲ ಇರ್ಲಿ, ಅಂದ್ರೆ ಕೆಲವೊಬ್ರು ಜೆಂಟ್ಸೇ ಲೇಡೀಸ್ ಹೊಲಿತಾರೆ. ನಾವು ಬರೀ ಜೆಂಟ್ಸ್ ಮಾಡೋದು ಕೆಲಸ. ನಿಮ್ ಮಿಸಸ್ ಇದಾರಲ್ಲ ಹೆಂಗಿದ್ರು ಹೊಲಿಯಕ್ಕೆ? ಅವ್ರು ಹೊಲಿತಾರೆ ಸರ್. ಅವರು ಹೊಲಿಯೋದು ಇಲ್ಲಿ ನಿಮ್ಮ ಮನೆಗೆ ಬಂದ ಮೇಲೆ ಹೊಲಿತಾ ಇದಾರೋ? ಮೊದ್ಲೆಲ್ಲ ಟೈಲರ್ ಫ್ಯಾಮಿಲಿ ಅವರು ಕೂಡ? ಅವರು ಟೈಲರ್ ಫ್ಯಾಮಿಲಿ. ಅವ್ರ ತಂದೆನೂ ಟೈಲರ್, ಅವ್ರ ತಾಯಿನೂ ಅದೇ ಕೆಲಸ ಮಾಡ್ತಾರೆ. ಅವ್ರು ಯಾವಾಗ ಕಲ್ತ್ರಂತೆ? ಯಾವ ವಯಸ್ಸಲ್ಲಿ? ಅವ್ರು ಮದುವೆಗಿಂತ ಮುಂಚೆನೆ ಸ್ವಲ್ಪ ಕಲ್ತಿದ್ರು. ನಾನು ಸ್ವಲ್ಪ ಕಟಿಂಗ್ ಸ್ವಲ್ಪ ಟ್ರೈನಿಂಗ್ ಕೊಡಿಸ್ದೆ. ಈಗ ಅವ್ರೇ ಓನಾಗಿ ಮಾಡ್ತಾರೆ. ಈಗ ನೀವು ಹುಡುಗಿ ಒಪ್ಪಿದ್ದು ಹೆಂಗೆ? ಹುಡುಗಿ ಟೈಲರಿಂಗ್ ಮಾಡ್ತಾಳ ಅಂತೇಳಿ ಒಪ್ಪಿದ್ರಾ? ನಮ್ಗೆ ಗೊತ್ತಿಲ್ಲ. ನಾವು ಒಂದು ಅರೇಂಜ್ಮೆಂಟ್ ಮ್ಯಾರೇಜು ಮುಂಚೆ ಗೊತ್ತಿರೋರೆ, ಅವ್ರು ನಿಂತಿ ಮಾಡಿ ಅದು ನಾವು ಮಾಡ್ಕೊಂಡಿದ್ದೆ. ಸರಿ ಅದ ಹೇಳಿದೆ. ಅಂದ್ರೆ ಕೆಲವು ಸಲ ಅದು ಒಂದು ಪ್ಲಸ್ ಪಾಯಿಂಟ್ ಅಪ್ಪ. ಪರವಾಗಿಲ್ಲ, ಹುಡುಗಿ ಒಂದಿಷ್ಟು ಒಲೆಯೋದು ಕೂಡ ಗೊತ್ತು. ಇಲ್ಲ ನಮ್ಗೆ ಆತರ ಇರ್ಲಿಲ್ಲ. ತೋರ್ಸೋದು ನಾವು ಮಾಡ್ಕೊಂಡು ಮದುವೆ ಇದು ಮಾಡ್ಕೊಂಡು ಹಿರಿಯರ ಮಾತಿಗೆ ಬೆಲೆ ಕೊಟ್ರಿ. ಅವ್ರು ಏನೇ ಇರ್ಲಿ, ಮಾಡ್ಲಿ ಬಿಡ್ಲಿ, ನಮ್ಗೆ ಅವ್ರಿಗೆ ತೋರಿಸಿ ನಾವು ಮಾಡ್ಕೊಂಡಿದ್ದು. ವೆರಿ ಗುಡ್. ಸೊ ಈಗ ಈ ಮೈಸೂರಲ್ಲಿ ಒಂಥರ ಸೈಕಲಲ್ಲಿ ತಿರುಗಾಡೋದಂದ್ರೆ ಅಷ್ಟೇನು ಬೆಂಗಳೂರಂತ ಊರಲ್ಲಿ ತಿರುಗಾಡುವಂಗೇನಲ್ಲ. ಇಲ್ಲಿ ಸ್ವಲ್ಪ ಆದಷ್ಟು ಟ್ರಾಫಿಕ್ ಒಂದು ಲೆಕ್ಕದಲ್ಲಿ ಕಮ್ಮಿನೇ ಇದೆ ಅಂತ ಹೇಳ್ಬೋದು ಅಲ್ವಾ? ಹೌದು ಸರ್, ಇದೆ. ನಿಮ್ಮ ಹವ್ಯಾಸವನ್ನ ಮುಂದುವರಿಸಿದಿರಿ ಅಂತಂದ್ರೆ ಈ ಊರು ಸೈಕಲಿಗೆ ಯೋಗ್ಯವಾದಂತಹ ಊರು ಅಂತ ಹೇಳ್ಬೋದು. ಹೌದು ಸರ್, ಗ್ಯಾರಂಟಿ. ಹೌದು.
ಪಕ್ಕದ ಒಂದೊಂದ್ಸತಿ ಗಾಡಿ ಕೊಡ್ತಾರೆ, ನಾನು ಅಷ್ಟು ಓಡ್ಸಕ್ ಹೋಗಲ್ಲ, ಒಂದೊಂದ್ಸತಿ ಓಡಿಸ್ತೀನಿ. ಎದಕ್ಕೂ ಯಾರೋ ಪೊಲೀಸ್ ಬಂದು ನಮ್ಗೆ ಎದಕ್ಕೆ ಐತೆ. ಈ ಸೈಕಲ್ ಬಂದು ಏನ್ ಧೈರ್ಯ ಅಂದ್ರೆ ಏನು ಎದಕ್ಕೆ ಇಲ್ಲ, ಹಂಗೆ ಆರಾಮಾಗಿ ಓಡಾಡ್ತೀನಿ. ಅಂದ್ರೆ ಎದಕ್ಕೆ ಅಂತಲ್ಲ, ನಮ್ಗೇನು ಸೈಕಲ್ ಏನು ಬೇಜಾರಾಗಿಲ್ಲ. ಕರೆಕ್ಟ್, ನಿಜ ಬಿಡಿ. ಅಲ್ಲ ನಿಮ್ಮ ತರನೇ ಎಲ್ಲರೂ ಅದೇ ರೀತಿಯಲ್ಲಿ ವಿಚಾರ ಮಾಡ್ತಾರೆ. ಸೈಕಲ್ ಅದ್ದವರಿಗೆ ಅವ್ರಿಗೆ ಯಾರು ಮಾತಾಡ್ಸಲ್ಲ, ಅವರಿಗೆ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ, ಯಾರು ಕೇಳಲ್ಲ ಅಂತ. ಮುಂಚೆ ನಾನು ಸೈಕಲ್ಗೆ ಫೈನ್ ಕಟ್ಟಿದ್ದೀನಿ. ನರೇಶ್ ಅವ್ರು ಏನು ಹೇಳ್ಬೋದು ಗೊತ್ತಾ, ಸೈಕಲ್ ಸರಳತೆ ಸಂಕೇತ ಹೌದು, ಅದೇ ರೀತಿ ಸೈಕಲ್ ತುಳಿಯೋದು ಕೂಡ ಧೈರ್ಯದ ಸಂಕೇತ. ಯಾಕಂದ್ರೆ ಜನರ ಒಂದು ಕೊಂಕು ನುಡಿಗಳನ್ನು ಕೂಡ ಕೇಳಬೇಕಲ್ಲ. ತುಂಬ ಆಗಿಬಿಟ್ಟಿದೆ ಸರ್. ಈಗ ನನಗೆ 48, ನನಗೆ 48 ವರ್ಷ. ನೀ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀಯಾ, ಸೈಕಲ್ ಹೊಡಿತ, ಒಂದು ಗಾಡಿ ತಗೊಳಕ್ಕಾಗಲ್ವ ಅಷ್ಟೇ. ದುಡ್ಡು ಉಳಿಸ್ತೀಯ ಅಂತಂತಾರೆ. ಕೊಡ್ತೀನಿ ಬೇಕಾದ್ರೆ ತಗೊಳ್ಳೋ ಅಂತ. ನಾನು ಲೋನಲ್ಲಿ ಕೊಡಲ್ವಾ ಈಗ ಅಂತಾರೆ. ಅದೇ ನನಗೆ ಅದು ಇಂಟ್ರೆಸ್ಟ್ ಬಂದಿಲ್ಲ, ನಾನು ತಗೊಂಡೇ ಇಲ್ಲ. ನಾನು ಭಾಳ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ನಿಮ್ಮ ಸೈಕಲ್ ಸವಾರಿ ಹಾಗೆ ಮುಂದುವರಿತಾ ಇರಲಿ. ಬೇರೆಯವರು ಎಷ್ಟೇ ಮಾತಾಡಿದ್ರು ನಿಮ್ಮ ಆರೋಗ್ಯಕ್ಕೆ ಅದು ಒಳ್ಳೆಯದು, ಮತ್ತು ನಿಮ್ಮ ಅನುಕೂಲ ಮತ್ತು ಮನಸ್ಸಿಗೆ ಏನೋ ಒಂದು ನೆಮ್ಮದಿ ಅಂತ ಅಂದ್ಕೊಂಡು ಆ ಒಂದು ಸೈಕಲ್ ತುಳಿಯೋದನ್ನು ನೀವು ಮತ್ತೆ ಮುಂದುವರಿಸಿ. ನಮ್ಮೆಲ್ಲ ಕೆಳಗರ ಪರವಾಗಿ ನಿಮಗೆ ಧನ್ಯವಾದಗಳು ನರೇಶ್ ಅವರೇ, ನಮಸ್ಕಾರ. ಥ್ಯಾಂಕ್ ಯು ಸರ್. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.